ಭಾಗಮಂಡಲದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ 43ನೇ ವರ್ಷದ ಮಂಡಲ ಪೂಜೆ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ವರ್ಷಂಪ್ರತಿ ಆಚರಿಸಿಕೊಂಡು ಬರುವಂತೆ ಈ ವರ್ಷವೂ ಶ್ರೀ ಅಯ್ಯಪ್ಪ ಸ್ವಾಮಿಯ ಮಂಡಲ ಪೂಜೆಯು ಶೋಭಾಯಾತ್ರೆ, ಸಿಂಗಾರಿ ಮೇಳ ಸೇರಿದಂತೆ ವಿವಿಧ ಪೂಜಾ ವಿಧಿವಿಧಾನಗಳು ಜೊತೆಗೆ ಅದ್ದೂರಿಯಿಂದ ಜರುಗಿತು. ಗುರುಸ್ವಾಮಿಗಳಾದ ಸಿಆರ್ ಜಯನ್ ಮತ್ತು ಎಚ್ಎಸ್ ವಸಂತ್ ಅವರ ನೇತೃತ್ವದಲ್ಲಿ ಬೆಳಿಗ್ಗೆ ಭಾಗಮಂಡಲದ ತಲಕಾವೇರಿ ರಸ್ತೆಯ ಬದಿಯಲ್ಲಿರುವ ಅಯ್ಯಪ್ಪ ಬನದಲ್ಲಿ ಪೂಜೆಯಿಂದ ಪ್ರಾರಂಭಿಸಿ ನಂತರ ಸಿಂಗಾರಿ ಮೇಳದೊಂದಿಗೆ ಶ್ರೀ ಅಯ್ಯಪ್ಪ ಸ್ವಾಮಿಯ ಶೋಭಾಯಾತ್ರೆಯು ಭಾಗಮಂಡಲದ ಮುಖ್ಯ ರಸ್ತೆಯಲ್ಲಿ ಸಾಗಿ ಬಂದು ಶ್ರೀ ಭಗಂಡೇಶ್ವರ ದೇವಾಲಯದ ಮುಂಭಾಗದಲ್ಲಿ ಮಂಡಲ ಪೂಜೆ ನೆರವೇರಿತು. ಈ ಸಂದರ್ಭ ಭಕ್ತಾದಿಗಳೆಲ್ಲರೂ ಶ್ರೀ ಅಯ್ಯಪ್ಪ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಪ್ರಸಾದ ವಿತರಣೆ ಮತ್ತು ಅನ್ನದಾನದಲ್ಲಿ ಪಾಲ್ಗೊಂಡರು. ಡ್ರೈವಿಂಗ್ ಇದೆ, ಡ್ರೈವರ್ ತಗೊಳ್ಬೋದಾ? ಪ್ರಸಾದ ಸಮಯದಲ್ಲಿ ಮುಂದೆ ಕ್ಯೂ ಅಲ್ಲಿ ಊಟ ಮಾಡಿದ್ರೆ ಇಬ್ರು ಚಾರ್ತವಳೆ ಸ್ವಾಮಿಗಳ ಇಬ್ರು ಬನ್ನಿ 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 ಈ ಕಡೆ ಚಪ್ಪರದಾಡಿಗೆ ಹೋಗ್ಬಿಡಿ ಊಟಕ್ಕೆ. ಇಲ್ಲಿ ಯಾರು ನಿಲ್ಬೇಡಿ, ಎಲ್ಲ ಊಟ ಚಪ್ಪರದಾಡಿಗೆ ಹೋಗಿ. ಸ್ವಾಮಿ ಮಾಲಾಗ್ತದಲ್ಲಿ ಇವತ್ತು ಸರ್ ಯಾವಾಗ ಹಾಕೋದು? ಇಲ್ಲಿ ಮುಗೀತು, ಶಬರಿಮಲೆ ಹೋಗೋದು, ನಾಳೆ ನಾಟಕ ಹೋಗೋದು. ಅವ್ರು ಬೈತಾರೆ, ಅವರು
ಮಕ್ಕಳೆಲ್ಲ ಒಳಗೆ ನೀರು ನೋಡಿದ್ರೆ ತಲೆ ಬಿಟ್ಟು ರೋಡಿಗೆ ಹಾರದೆ ಮಂಡಲ ಪೂಜೆಯಲ್ಲಿ ಭಾಗಮಂಡಲ ಕರಿಕೆ ಅಯ್ಯಂಗೇರಿ ದೊಡ್ಡ ಪುಲಿಕೋಟು ದಾಪಕ್ಲು ಬೆಟ್ಟಗೇರಿ ಚೇರಂಬಾಡೆ ಅಕ್ಕಪಕ್ಕದ ಊರುಗಳಿಂದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಮತ್ತು ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ದಾಪಕ್ಲು.